4ನೇ ತರಗತಿ ಕನ್ನಡ. ಬಿದಿಗೆ ಚಂದ್ರ ಬಂದ ನೋಡು. ಅಭ್ಯಾಸ: ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯು ಅಲ್ಲಿಯುವುದೋ. ಅಗೋಚವತಿ ಚಂದ್ರ ನೋಡು. ಮೂಡಿದಂತೆ 2 ಕೋಡು. ಬಹು ಆಯ್ಕೆ: ಮೃಗವು ಎಲ್ಲಿ ಇಹುದೋ ಏನೋ. ಬಂದನು ಹುಣ್ಣಿಮೆಯ ಚಂದ್ರ. ಬೆಳದಿಂಗಳು ನಿಬಿಡ ಸಾಂದ್ರ. ಹೊಂದಿಸಿ ಬರೆಯಿರಿ. ದ. ರಾ ಬೇಂದ್ರೆ, ಅಂಬಿಕಾತನಯ ದತ್ತ. 4 ತಂತಿ, ಜ್ಞಾನಪೀಠ ಪ್ರಶಸ್ತಿ. ಅಷ್ಟಮಿ ಚಂದ್ರ, ಅರ್ಧ ತಿಂದು ಅರ್ಧ ಬಿಟ್ಟ ಉಂಡಿ. ಹುಣ್ಣಿಮೆ ಚಂದ್ರ, ಮಜ್ಜಿಗೆ ಮೇಲಿನ ಬೆಣ್ಣೆ ಮುದ್ದೆ. ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಸರಿಪಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿರಿ. ದೀಪ ಹಚ್ಚಿದಂತೆ ಕೋಡು. ದೀಪ ಹಚ್ಚಿದಂತೆ ಜೋಡು. ಅಗೋಚವತಿ ಸೂರ್ಯ ನೋಡು. ಅಗೋಚವತಿ ಚಂದ್ರ ನೋಡು. ಇಂಥ ಚಿತ್ರ ಕೊರೆದನಿಲ್ಲಿ ಯಾವ ಜಾಣನೋ. ಇಂಥ ಚಿತ್ರ ಬರೆದನಿಲ್ಲಿ ಯಾವ ಜಾಣನೋ. ಅಲ್ಲ ಅಲ್ಲ ಮುಗಿಲ ತುಂಬ ಇಹುದು ಸಜ್ಜಿಗೆ. ಅಲ್ಲ ಅಲ್ಲ ಮುಗಿಲ ತುಂಬ ಇಹುದು ಮಜ್ಜಿಗೆ. ರಾಗಿ ಮುದ್ದೆ ಮೇಲೆಯೊಂದು, ಬೆಣ್ಣೆ ಮುದ್ದೆ ಮೇಲೆಯೊಂದು. ಒಂದು ವಾಕ್ಯ: ಬಿದಿಗೆ ಚಂದ್ರ ಹೇಗೆ ಕಾಣುತ್ತಿದ್ದಾನೆ. ಬಿದಿಗೆ ಚಂದ್ರ ಜೋಡು ದೀಪ ಹಚ್ಚಿದಂತೆ ಕಾಣುತ್ತಿದ್ದಾನೆ. ಅಷ್ಟಮಿ ಚಂದಿರನು ಹೇಗೆ ಕಾಣುತ್ತಾನೆ. ಅಷ್ಟಮಿ ಚಂದಿರನು ಅರ್ಧ ತಿಂದು ಅರ್ಧ ಬಿಟ್ಟ ಉಂಡಿಯಂತೆ ಕಾಣುತ್ತಾನೆ. ಹುಣ್ಣಿಮೆ ಚಂದಿರನ ಬೆಳದಿಂಗಳು ಹೇಗಿದೆ. ಹುಣ್ಣಿಮೆ ಚಂದಿರನ ಬೆಳದಿಂಗಳು ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆಯಂತಿದೆ. ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆ ಯಾರೋ. ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆ ಹುಣ್ಣಿಮೆಯ ಚಂದ್ರ. ದ. ರಾ ಬೇಂದ್ರೆಯವರ ಕಾವ್ಯನಾಮ ಯಾವುದು. ದ. ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಪದ್ಯ ಭಾಗ ಪೂರ್ಣಗೊಳಿಸಿರಿ. ಅಷ್ಟಮಿ ಚಂದಿರನು ಬಂದ. ಅರ್ಧ ಬಿಟ್ಟು ಅರ್ಧ ತಿಂದ. ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು. ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಗಮನಿಸಿರಿ. ನೋಡು, ಜೋಡು, ನೋಡು, ಕೋಡು, ಕಾಣೆನು, ಜಾಣನು, ಬಂದ, ತಿಂದ, ಹುಡುಗನಾವನು, ಠಾವನು, ಚಂದ್ರ, ಸಾಂದ್ರ, ಅಜ್ಜಿಗೆ, ಮಜ್ಜಿಗೆ. ಭಾಷಾಭ್ಯಾಸ: ಸ್ವಂತ ವಾಕ್ಯ. ಚಂದಿರ: ಹುಣ್ಣಿಮೆಯ ಚಂದಿರನ ಬೆಳದಿಂಗಳು ಸೊಗಸಾಗಿರುತ್ತದೆ. ಬೆಳದಿಂಗಳು: ಬೆಳದಿಂಗಳ ಊಟ ಮಜವಾಗಿರುತ್ತದೆ. ಭೂಮಿ: ಜೀವಿಗಳು ವಾಸಿಸುವ ಏಕೈಕ ಗ್ರಹ ಭೂಮಿ. ಆಕಾಶ: ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಇರುತ್ತವೆ. ನಕ್ಷತ್ರ: ನನಗೆ ನಕ್ಷತ್ರಗಳನ್ನು ನೋಡುವುದೆಂದರೆ ತುಂಬ ಇಷ್ಟ. ಕೊಟ್ಟಿರುವ ಪದಗಳ ಸರಿಯಾದ ರೂಪ ಬರೆಯಿರಿ. ಆಕಾಶ, ಆಕಾಶ. ಬೆಣ್ಣೆ ಮುದ್ದೆ, ಬೆಣ್ಣೆ ಮುದ್ದೆ. ಆಶ್ರಯ, ಆಶ್ರಯ. ಅಸ್ತಮಿ, ಅಷ್ಟಮಿ. ಸಾರ್ಥಕ, ಸಾರ್ಥಕ. ಹುಣ್ಣಿಮೆ, ಹುಣ್ಣಿಮೆ. ಈ ಪದಗಳನ್ನು ಕೂಡಿಸಿ ಬರೆಯಿರಿ. ಕೊಟ್ಟನು ಪ್ಲಸ್ ಇಲ್ಲಿ, ಕೊಟ್ಟನಿಲ್ಲಿ. ಮೇಲೆ ಪ್ಲಸ್ ಒಂದು, ಮೇಲೊಂದು. ಬರೆದನು ಪ್ಲಸ್ ಅಲ್ಲಿ, ಬರೆದನಲ್ಲಿ. ಹೇಳಲು ಪ್ಲಸ್ ಒಲ್ಲರು, ಹೇಳಲೊಲ್ಲರು. ಅರ್ಥ ವ್ಯತ್ಯಾಸ ತಿಳಿಯಿರಿ. ಮನ, ಮನಸ್ಸು. ಮನೆ, ಗೃಹ. ಅರ್ಥ, ಉದ್ದೇಶ. ಅರ್ಧ, ಅರ್ಧ ಭಾಗ. ಮೃಗ, ಪ್ರಾಣಿ. ಮಗ, ಸುತ, ತನಯ. ಬಿದಿಗೆ, 2ನೇ ತಿಥಿ. ಬದಿಗೆ, ಪಕ್ಕ. ಮೂಡಿ, ಹುಟ್ಟಿ. ಮುಡಿ, ಕೂದಲು. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.